ವಿದ್ಯಾವಂತರಿದ್ದಾರೆ ಚನ್ನಪಟ್ಟಣದಲ್ಲಿ. ನನಗೂ ಆಸೆ ಇತ್ತು ಇಲ್ಲಿ ಬಂದು MLA ನಿಂತ್ಕೋಬೇಕು ಅಂತ. ಯೋಗೇಶ್ ಇಲ್ಲ ಅಂದರೆ ನಾನೇ ನಿಂತ್ಕೊಬಿಡ್ತಿದ್ದೆ, ತೀರ್ಮಾನ ಮಾಡಿಬಿಟ್ಟಿದ್ದೆ. ಕೊನೆಗೆ ಯೋಗೇಶ್ ಬಂದರು, ಇಲ್ಲ ನಾನೇ ನಿಂತ್ಕೋತೀನಿ, ಆಗೋಯ್ತು ತಪ್ಪಾಗೋಯ್ತು ಅಂತೇಳಿ ನನಗೆ ಸುರೇಶ್ ಇಬ್ರಿಗೂ ಬಂದು ಭೇಟಿ ಮಾಡಿದ್ರು ಬೆಳಗ್ಗೆ. ಅಲ್ಲೇ ಮುಖ್ಯಮಂತ್ರಿಗಳಿಗೆ ಖರ್ಗೆ ಸಾಹೇಬ್ರಿಗೆ ಮಾತಾಡಿ ಒಪ್ಕೊಂಡು, ನಮ್ಮ ಕಾರ್ಯಕರ್ತರು ಯಾರ ಹತ್ರನೂ ನಾವು ಮಾತಾಡೋಕ್ಕಾಗಲಿಲ್ಲ, ಟೈಮೇ ಸಿಕ್ಕಲಿಲ್ಲ. ಮಾತಾಡಿ ಸೇರಿಸ್ಕೊಂಡು B ಫಾರ್ಮ್ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದೀವಿ. ಈ ತಾಲೂಕಿನಲ್ಲಿ ಬದಲಾವಣೆ ಆಗಬೇಕು. ಎಲೆಕ್ಷನ್ ಖಾಲಿ ಆದ ಮಾರಣೆಯಿಂದ ಬಂದೆ, 500 ಕೋಟಿ ತೆಗೆದುಕೊಂಡು ಬಂದಿದ್ದೇನೆ. ಅಲ್ಲ ಪಂಚಾಯತಿಲೂ ಕೆಲಸ ನಡೀತಾ ಇದೆ. ಸುಮಾರು 300 ಎಕರೆ ಸೈಟ್ಗೋಸ್ಕರ ಹುಡುಕಿ ಆಲೆ ಕೆಲಸ ನಡೀತಾ ಇದೆ. ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಜಮೀರ್ ಅಹಮದ್, 5,000 ಮನೆ ಕೊಟ್ಟಿದ್ದಾರೆ, 5,000 ಮನೆ ಕೊಟ್ಟಿದ್ದಾರೆ. ಇಂಥದ್ದು ಒಂದು ಕುಮಾರಸ್ವಾಮಿ ಕೈಲಿ ಮಾಡಕ್ ಆಗ್ತಿರ್ಲಿಲ್ವಾ? ಅಲ್ಲ ರೀ, ರಾಷ್ಟ್ರಧ್ವಜ ಹಾರ್ಸಕ್ ಬರಲಿಲ್ವಲ್ಲಪ್ಪ ನೀನು? ಸ್ವಾತಂತ್ರ್ಯ ದಿನಾಚರಣೆಗೆ ರಾಷ್ಟ್ರಧ್ವಜ ಹಾರ್ಸಕ್ ಬರಲಿಲ್ಲ, ಕನ್ನಡದ ಬಾವುಟ ಹಾರ್ಸಕ್ ಬರಲಿಲ್ಲ. ಇನ್ಯಾಕ್ರಿ ನಿನ್ಗೆ ಅಧಿಕಾರ? ಏಂತಕ್ಕೆ ಅಧಿಕಾರ? ಎಷ್ಟು ಸುಳ್ಳು ಹೇಳ್ತಾ ಇದೆಯಾ, ಎಷ್ಟು ಸುಳ್ಳು ಹೇಳ್ತಾ ಇದೆಯಾ? ಏನ್ ಗೌಡ್ರು, ಅಬ್ಬಾ ಕಣ್ಣೀರ್ 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 ಕಣ್ಣೀರು. ನಾವು ಕಣ್ಣೀರಿಗೆಲ್ಲ ಎದುರೋ ಮಕ್ಕಳಂತೂ ಅಲ್ಲ. ಏನು ಲೂಟಿ ಮಾಡ್ಬಿಟ್ಟಿದ್ದಾವೆ, ಏನು ಲೂಟಿ? ನಾನು ಲೂಟಿ ಮಾಡಿದ್ದೀನೇನ್ರಿ? ಸಾತ್ತೂರು ಕ್ಷೇತ್ರದಲ್ಲಿ 4 ಬಾರಿ ಎಲೆಕ್ಷನ್ ಗೆದ್ದಿದ್ನಲ್ಲ, 4 ಬಾರಿ ಗೆದ್ದಿದ್ನಲ್ಲ, ಲೂಟಿ ಮಾಡಿದ್ದೀನೇನ್ರಿ ಸಾತ್ತೂರು ಕ್ಷೇತ್ರ ಜನತೆ? ಏನ್ ಬಂಡೆ ಎಲ್ಲ ಹೊಡೆದಾಕ್ಬಿಟ್ಟಂತೆ. ಬಂಡೆನ ಯಾವ ಬಂಡೆ ಹೊಡೆದಾಕ್ದೆ? ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಜನ ಈ DK ಶಿವಕುಮಾರ್ನ 8ನೇ ಬಾರಿಗೆ 1,23,000 ಅಂತರದಿಂದ ಗೆಲ್ಸಿದ್ರು. ನೀನ್ ಕ್ಯಾಂಡಿಡೇಟ್ಗೆ ಡಿಪಾಸಿಟ್ ತೆಗೆದ್ರು. ನೀನ್ ಕೈಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕ್ಕಾಗ್ಲಿಲ್ವಲ್ಲ ಮುಖ್ಯಮಂತ್ರಿ ಆಗಿತ್ಕೊಂಡು? ಇನ್ನ 3 ವರ್ಷ ಇದೆ ನಮ್ಮ ಸರ್ಕಾರ. 3 ವರ್ಷ ಆದ್ಮೇಲೆ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು.